ವರ್ಷ ಲವ್ ಮಾಡಿ ಕೈಕೊಟ್ಟ ಜಿಮ್ ಟ್ರೈನರ್. ಪ್ರೀತಿಸಿದವಳನ್ನೇ ಕೊಲೆ ಮಾಡಲು ಯತ್ನಿಸಿದ್ನ ಕಿರಾತಕ. ಯುವತಿಯಿದ್ದ ಕೊಠಡಿಗೆ ಬೆಂಕಿ ಹಚ್ಚಿದ ಆರೋಪ. ಎಸ್, ಒಂದಲ್ಲ ಎರಡಲ್ಲ, ಸುಮಾರು 8 ವರ್ಷಗಳ ಕಾಲ ಪ್ರೀತಿ. ನಿನಗೆ ನಾನು ನನಗೆ ನೀನು ಅಂತ ಕೈ ಹಿಡಿದು ಓಡಾಡಿದ್ದಲ್ಲದೆ ನೀನೇ ಜೀವ ಅಂತ ಬಣ್ಣ ಬಣ್ಣದ ಮಾತುಗಳನ್ನಾಡಿ ಯುವತಿಯನ್ನ ಮದುವೆ ಆಗ್ತೇನೆ ಅಂತ ನಂಬಿಸಿ ಗರ್ಭಿಣಿ ಮಾಡಿ ಕೊನೆಗೆ ಕೈಕೊಟ್ಟಿದ್ದಲ್ಲದೆ ಯುವತಿಯನ್ನ ಕೊಲ್ಲಲು ಯತ್ನಿಸಿರೋ ಪೈಶಾಚಿಕ ಘಟನೆಯೊಂದು ದೊಡ್ಡಬಳ್ಳಾಪುರ ನಗರದ ಕಾರಿನಹಳ್ಳಿ ಗ್ರಾಮದಲ್ಲಿ ಬೆಳಕಿಗೆ ಬಂದಿದೆ. ಹೀಗೆ ಗೋಳಾಡ್ತಾ ಕಣ್ಣೀರಿಡ್ತಾ ಇರೋ ಯುವತಿ ಯುವಕನನ್ನ ನಂಬಿ ಮೋಸ ಹೋಗಿದ್ದಾಳೆ. ಸಂತ್ರಸ್ತೆ ಯುವತಿ ಹಾಗೂ ದೊಡ್ಡಬಳ್ಳಾಪುರ ನಗರದ ಕಾರಿನಹಳ್ಳಿ ನಿವಾಸಿಯಾಗಿರೋ ಜಿಮ್ ಟ್ರೈನರ್ ಗೌತಮ್ ಇಬ್ಬರು 8 ವರ್ಷಗಳ ಕಾಲ ಪ್ರೀತಿ ಮಾಡಿದ್ರು. ಗೌತಮ್ ಚಿನ್ನಾರನ್ನ ಬಂಗಾರಿ ಅಂತ ಸಂತ್ರಸ್ತ ಯುವತಿಗೆ ಹೇಳ್ತಾ ಪ್ರೀತಿ ಮಾಡ್ತಾ ಇದ್ದ. ಕೈ ಹಿಡಿದು ಊರೂರು ಸುತ್ತಿ ನಿನ್ನನ್ನೇ ಮದುವೆಯಾಗೋದಂತ ಹೇಳಿ ನಂಬಿಸಿ ಗರ್ಭಿಣಿಯನ್ನ ಮಾಡ್ತಾನೆ. ಅಂದು ಸಂತ್ರಸ್ತೆಯನ್ನ ಗರ್ಭಿಣಿ ಮಾಡಿದ್ದ ಗೌತಮ್ ಮತ್ತೊಬ್ಬಳ ಜೊತೆ ಸುತ್ತಾಡಿದ್ದ. ಅದನ್ನ ಕಂಡ ಯುವತಿ ನ್ಯಾಯಕ್ಕಾಗಿ ಪೊಲೀಸ್ ಸ್ಟೇಷನ್ ಮೆಟ್ಟಿಲೇರಿದ್ಲು. ಅಲ್ಲದೆ ನನ್ನ ಮಗುವಿಗೆ ತಂದೆ ಗೌತಮ್ ಅಂತ ಕೋರ್ಟ್ನಲ್ಲಿ ಕೇಸ್ ಕೂಡ ದಾಖಲಿಸಿದ್ಲು. ಕೋರ್ಟು ಕೇಸು ಇವೆಲ್ಲ ಬೇಡ, ರಾಜುಗೆ ಗೌತಮ್ ಹಾಗೂ ಸಂತ್ರಸ್ತೆ ಒಪ್ಕೊಂಡಿದ್ರು. ಅದರಂತೆ ಗೌತಮ್ ಸಂತ್ರಸ್ತೆಯನ್ನ 20 ದಿನಗಳ ಹಿಂದೆ ತನ್ನ ಮನೆಗೆ ಕರೆದುಕೊಂಡು ಹೋಗಿದ್ದ ಮಹಿಳೆ ಹಾಗೂ ಆಕೆಯ ಮಗುವಿಗೆ ಇನ್ನಿಲ್ಲದ ಕಿರುಕುಳವನ್ನ ಗೌತಮ್ ಕೊಡ್ತಾ ಇದ್ದಂತೆ. ಈ ಕಿರುಕುಳವನ್ನೆಲ್ಲ ಸಂತ್ರಸ್ತೆ ಸಹಿಸಿಕೊಂಡಿದ್ಲು. ಆದ್ರೆ ಈ ನಡುವೆ ಮತ್ತೊಬ್ಬ ಬಾಣಂತಿಯನ್ನ ತನ್ನ ಪತ್ನಿ ಎಂದೇಳಿ ಗೌತಮ್ ಕರೆದುಕೊಂಡು ಬಂದಿದ್ದಂತೆ. ಅದನ್ನ ಪ್ರಶ್ನಿಸಿದ್ದಕ್ಕೆ ಸಂತ್ರಸ್ತೆಗೆ ಗೌತಮ್ ಹಾಗೂ ಆತನ ಕುಟುಂಬಸ್ಥರು ಹಲ್ಲೆ ಮಾಡಿದ್ರಂತೆ. ಕಿರುಕುಳವನ್ನ ಸಂತ್ರಸ್ತೆ ಸಹಿಸಿಕೊಂಡು ಬಂದಿದ್ಲು. ಆದ್ರೆ ಇವಳಿಗೆ ಎಷ್ಟೇ ಕಾಟ ಕೊಟ್ರು ಸಹಿಸಿಕೊಂಡು ಇಲ್ಲೇ ಇರ್ತಾಳಿ ಅಂತ ಭಾವಿಸಿದ ಕಿರಾತಕ ಗೌತಮ್ ಮನೆಯ ಕೊಠಡಿಗೆ ಬೆಂಕಿ ಹಾಕಿ ಆ ಬೆಂಕಿಗೆ ಸಂತ್ರಸ್ತೆಯನ್ನ ತಳ್ಳಿ ಕೊಲೆಗೆ ಯತ್ನಿಸಿದಾನಂತ. ಕೊಲೆ ಯತ್ನದಿಂದ ಹೇಗೋ ಸಂತ್ರಸ್ತೆ ಬಚಾವಾಗಿದ್ದು ನನ್ನನ್ನ ಕೊಲೆ ಮಾಡಲು ಯತ್ನಿಸಿದ್ದಾರೆ, ನನಗೆ ನ್ಯಾಯ ಕೊಡಿಸಿ ಎಂದು ಸಂತ್ರಸ್ತೆ ಕಣ್ಣೀರ್ ಹಾಕ್ತಿದ್ದಾರೆ. ಇತ್ತ ಗೌತಮ್ ಕುಟುಂಬಸ್ಥರು ನಮ್ಮ ಮನೆಗೆ ಬೆಂಕಿ ಹಾಕಿ ನಮ್ಮ ಮೇಲೆ ಸುಳ್ಳು ಆರೋಪ ಮಾಡ್ತಿದ್ದಾಳೆ ಎಂದು ಪ್ರತ್ಯಾರೋಪ ಮಾಡಿದ್ದಾರೆ. ಈ ಸಂಬಂಧ ದೊಡ್ಡಬಳ್ಳಾಪುರ ಪೊಲೀಸ್ ಠಾಣೆಯಲ್ಲಿ ಕೇಸ್ ಕೂಡ ದಾಖಲಾಗಿದ್ದು ಮನೆಯಿಂದ ಸಂತ್ರಸ್ತೆಯನ್ನ ಹೊರಗೆ ಕಳಿಸಿದ್ದಾರೆ ಎಂದು ಗೌತಮ್ ಕುಟುಂಬಸ್ಥರು ಆರೋಪ ಮಾಡ್ತಿದ್ದಾರೆ. ಅದೇನೇ ಆಗ್ಲಿ, ಪ್ರೀತಿ ಹೆಸರಲ್ಲಿ ಸಂತ್ರಸ್ತೆಗೆ ಗೌತಮ್ ವಂಚನೆ ಮಾಡಿದ್ದು ಕಣ್ಣೀರಿನಲ್ಲಿ ಯುವತಿ ಕೈ ತುಳಿತಿದ್ದಾಳೆ. ಪೊಲೀಸರು ಈ ಪ್ರಕರಣವನ್ನ ಗಂಭೀರವಾಗಿ ಪರಿಗಣಿಸಿ ಸಂತ್ರಸ್ತೆಗೆ ನ್ಯಾಯವನ್ನ ಒದಗಿಸಿಕೊಡಬೇಕಾಗಿದೆ. ಮೋಹನ್ ಕುಮಾರ್, ಪ್ರಜಾಶಕ್ತಿ ಟಿವಿ, ಚಿಕ್ಕಬಳ್ಳಾಪುರ.